ಹಾಕಿ ಸಾಕಿದ ಯಜಮಾನನಿಗೆ ಪ್ರಾಣದ ಹಂಗು ತೊರೆದು ಹೋರಾಟ ನಡೆಸಿದ ಶ್ವಾನ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಇಂತಹದೊಂದು ನಾಯಿಯ ಕತೆ ಇದು. ಹೌದು, ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮದ ರೈತ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ ತೋಟದಲ್ಲಿ ನಡೆದ ಘಟನೆ ಇದಾಗಿದೆ. ರೈತ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ ತೋಟದಲ್ಲಿ ಕೆಲಸ ಮುಗಿಸಿ ಬೇಸಿಗೆಯ ಬಿಸಿಲಿಗೆ ಮಾವಿನ ಮರದಡಿ ವಿಶ್ರಾಂತಿ ಪಡೆಯುತ್ತಾ ನಿದ್ರೆಗೆ ಜಾರಿದ್ದಾರೆ. ಇಂತಹದೊಂದು ಸಮಯದಲ್ಲಿ ನಾಗರಹಾವೊಂದು ರೈತನ ಕಡೆ ಬರಲು ಆರಂಭಿಸಿದೆ. ಆದರೆ ರೈತನ ಸಾಕು ನಾಯಿ ಜಾನಿ ತನ್ನ ಯಜಮಾನನ ಕಡೆ ಹಾವು ನುಸುಳದಂತೆ ಅಡ್ಡಗಟ್ಟಿ ಬೊಗಳುತ್ತಾ ಚೀರುತ್ತಾ ನಾಗರಹಾವನ್ನು ಹಿಮ್ಮೆಟ್ಟಿಸಿದೆ. ಇನ್ನು ಸಾಕು ನಾಯಿ ಜಾನಿ ಬೊಗಳುವುದನ್ನು ಕೇಳಿಸಿಕೊಂಡ ರೈತ ದಯಾನಂದ ಮೂರ್ತಿ ನಿದ್ದೆಯಿಂದ ಮೇಲೆದ್ದು ನೋಡಿದರೆ ನಾಗರಹಾವೊಂದು ಎಡೆಬಿಚ್ಚಿಕೊಂಡು ನಾಯಿ ಜಾನಿಯೊಡನೆ ಕಾಳಗಕ್ಕೆ ತೊಡಗಿದ್ದು ನೋಡಿದ ದಯಾನಂದ ಮೂರ್ತಿ ತನ್ನ ಪ್ರಾಣ ಉಳಿಸಿದ ನಾಯಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ದೇವರನ್ನು ನೆನೆದಿದ್ದಾರೆ. ಇನ್ನು ಈ ದೃಶ್ಯಗಳನ್ನು ತಮ್ಮ ಮೊಬೈಲ್ನಲ್ಲಿ ನಾಗರಹಾವು ಮತ್ತು ನಾಯಿ ಕಾಳಗದ ದೃಶ್ಯವನ್ನು ಸೆರೆ ಹಿಡಿದಿದ್ದಾನೆ. ಇನ್ನು ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದ ರೈತ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ ನಾಯಿ ಬೊಗಳುವ ಶಬ್ದವನ್ನು ಕೇಳಿ ಎಚ್ಚರಗೊಂಡು ನೋಡಿದಾಗ ದೊಡ್ಡ ನಾಗರಹಾವು ನಾಯಿ ಮುಂದೆ ಹೆಡೆ ಎತ್ತಿ ಬುಸುಗುಟ್ಟುತ್ತಿದೆ. ಆದರೆ ತನ್ನ ಕಡೆ ಬರುವುದನ್ನು ಗಮನಿಸಿದ ನಾಯಿ ನನ್ನ ಕಡೆ ಬಿಡದೆ ತಡೆದು ವಾಪಸ್ ಹೋಗುವಂತೆ ಚೀರಾಡಿದೆ. ಹಾವನ್ನು ತಡೆದ ನಾಯಿ ನಿಯತ್ತನ್ನು ಬರೀ ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ.